ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನೆಲ್ ಅನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ವೀಕ್ಷಕರೇ, ರೆಕಾರ್ಡ್ ಮಾಡಿತು ನರೇಗಾ, ಸಫಲವಾಯಿತು ಯೋಜನೆ, ಬಡವರ ಬದುಕು ಕಟ್ಟಿತು ಉದ್ಯೋಗ ಖಾತ್ರಿ, ಕೌಶಲ್ಯ ರಹಿತ ಕೈಗಳಿಗೆ ಕೆಲಸ ಕೊಟ್ಟಿತು ಕೇರೂರು ಗ್ರಾಮ ಪಂಚಾಯಿತಿ. ಹೌದು ವೀಕ್ಷಕರೇ, ಭಾರತ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ದಿನಾಂಕ 25 ಆಗಸ್ಟ್ 2005 ಜಾರಿಗೆ ತರಲಾಗಿದೆ. ಈ ಕಾಯ್ದೆಯು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಉದ್ಯೋಗ ಖಾತ್ರಿಯನ್ನು ಒದಗಿಸುವ ಮೂಲಕ ಸಾಮಾಜಿಕ ರಕ್ಷಣೆಯನ್ನು ನೀಡುತ್ತದೆ. ಕೌಶಲ್ಯ ರಹಿತ ಕೈಗಳಿಗೆ 100 ದಿನಗಳ ಉದ್ಯೋಗ ಕಲ್ಪಿಸಿಕೊಟ್ಟು ಗ್ರಾಮೀಣ ಪ್ರದೇಶದ ಜನರ ಜೀವನ ಉಪಾಯ ಭದ್ರತೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಅದರಂತೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿಯ ಕಾಯ್ದೆಯನ್ನು ಸಫಲಗೊಳಿಸಲು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಮಾನ್ಯ ಎಸ್.ಬಿ. ಕಟ್ಟಿಮನಿ ಸಾಹೇಬರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಗ್ರಾಮಸ್ಥರು ಮುಂದಾಗಿದ್ದಾರೆ. ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಕೇರೂರು ಗ್ರಾಮ ಪಂಚಾಯತ್ ಕೂಲಿಕಾರರ 100 ದಿನಗಳ ಖಾತ್ರಿ ಯೋಜನೆ ಸಂಪೂರ್ಣ ಯಶಸ್ವಿಯಾಗಿದೆ. ಬನ್ನಿ, ಒಂದು ಸಾರಿ ಉದ್ಯೋಗ ಖಾತ್ರಿ ಕೂಲಿಕಾರರನ್ನು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ಮಾತನಾಡಿಸೋಣ. ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಇವತ್ತೇನು 2005 ಬಂದಂಥ ಒಂದು ನರೇಗಾ ಯೋಜನೆ, ಇದು ಸಾಕಷ್ಟು ಜನರ ಒಂದು ಅವಲಂಬಿತ ಯೋಜನೆಯಾಗಿದೆ. ಈ ಅವಲಂಬಿತ ಯೋಜನೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಒಂದು ಕೇರೂರು ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ಭಾಳಷ್ಟು ಜನ ಈ ಒಂದು ಉದ್ಯೋಗ ಖಾತ್ರಿಯಲ್ಲಿ ಅಂದರೆ ನರೇಗಾ ಯೋಜನೆಯಲ್ಲಿ ಕೂಲಿಯನ್ನು ಮಾಡಿ ಅದೇ ಒಂದು ನಮ್ಮ ಕಾಯಕ ಅಂತ ತಿಳಿದು ದಿನಗೂಲಿ ಮಾಡ್ತಕ್ಕಂಥ ಜನ ನಮ್ಮ ಜೊತೆ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ಸಿಬ್ಬಂದಿಗಳು, ಕಾಯಕ ಮಿತ್ರರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನೇ ಮಾತಾಡ್ಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನೀವು ಇಲ್ಲಿ ಕಾಯಕ ಹೌದು, ನನ್ನ ಹೆಸರು ಪ್ರಿಯಾಂಕಾ ಪರಶುರಾಮ್ ದೇವದಾಸ್ ರೀ. ಹಾಂ ರೀ. ನಾವು ಇಲ್ಲಿ ಮೇಟಾಗಿ ಕೆಲಸ ಮಾಡ್ತೇವೆ ರೀ. ಹಾಂ ರೀ. ಕೆರೂರು ಗ್ರಾಮ ಪಂಚಾಯತಿ ಇದೆ ನಮ್ದು. ಇಲ್ಲಿ ದೊಡ್ಡ ಕಾಲುವೆ ಐತ್ರಿ. ಆ ಕಾಲುವೆಯಲ್ಲಿ ಧೂಳು ಎತ್ತೋ ಕೆಲಸ ಮತ್ತು ಗಿಡ ಕಂಟಿ ತೆಗಿಯೋ ಕೆಲಸ ಮಾಡ್ತೀವಿ ರೀ. ನಾವು ಡೈಲಿ 70, 68, 72 ಹಿಂಗೆ ಒಂದು 75 ತನಕ ಜನ ಬರ್ತಾರೆ ರೀ ಕೆಲ್ಸಕ್ಕೆ. ಎಲ್ಲರೂ ಚಲೋ ರೀತಿಯಿಂದ ಕೆಲಸ ನಡ್ಸ್ಕೊತ ಹೊಂಟಿದ್ದಾರೆ ರೀ. ಎಲ್ಲ ಲೇಬರು ಚಲೋ, ಒಂದು ಸ್ವಲ್ಪ ಕುಂದಿಲ್ದ ಎಲ್ಲ ಕೆಲಸ ಮಾಡ್ತಾರೆ ರೀ ಕರೆಕ್ಟಾಗಿ. ಎಲ್ಲ ಚಲೋ ಐತಿ. ಇದು ಎಷ್ಟು ದಿವಸ ಆಯ್ತು ಕೆಲಸ ನಡೆದಿದೆ? ಇದು ನಮ್ಮದು 7ನೇ ದಿನ ಸ್ಟಾರ್ಟ್ ಆಯ್ತು ರೀ. ಯಾವ ಗ್ರಾಮ ಪಂಚಾಯತಿ ಇದು? ಕೆರೂರು ಗ್ರಾಮ ಪಂಚಾಯತಿ. ಇದಿಲ್ಲ ಅಂದ್ರೆ ಸರಿ ಒಂದು 2 ಕಿಲೋಮೀಟರ್ ದಾಟೈತ್ರಿ ಕೆಲಸ. ಇದು ಯಾವ ಕೆಲಸ ರೀ? ಇದು ಎಲ್ಲಿಂದ ಹೂಳು ಎತ್ಕ್ಯಾರ ನೀವು? ಇದು ಕೆರೂರು ದೊಡ್ಡ ಕಾಲುವೆ ರೀ, ಕೆನಾಲ್ ರೀ. ಅಲ್ಲಿಂದ ಹೂಳು ಎತ್ತೋದು, ಗಿಡ ಕಂಟಿ ತೆಗಿಯೋದು, ಸೈಡ್ ಏನು ಗಿಡ ಕಂಟಿ ಅದಾವ್ರಲ್ಲ ಅವನ್ನೆಲ್ಲ ತೆಗಿಸ್ತೀವಿ ರೀ. ಇದೇನು ಕಾಲುವೆದು ವೇಸ್ಟ್ ಐತೇನು ಇಲ್ಲಿ ನೀರದ ಬರ್ತಾವ್ರಿ? ನೀರು ಬರ್ತಾವ್ರಿ ಸರ್, ಖಾಯಂ ನೀರು ಇರ್ತಾವ್ರಿ ಸರ್, ಕಂಟಿನ್ಯೂಸ್ ನೀರು ಇರ್ತಾವ್ರಿ. ಡೈಲಿ ಎಷ್ಟು ಇರ್ತಾರಂದ್ರಿ? ಡೈಲಿ 70ರಿಂದ 75 ತನಕ ಇರ್ತಾರೆ ಸರ್. ಪ್ರೆಸೆಂಟ್ ಇವ್ರಿಗೆ ಒಬ್ರಿಗೆ ದಿನಗೂಲಿ ಎಷ್ಟು ಐತ್ರಿ? ಒಬ್ರಿಗೆ ರೀ 349 ರೂಪಾಯಿ ದಿನಗೂಲಿ ಐತ್ರಿ. ಪ್ರಯಾಣ ಬತ್ತಿ ಹಾಕಿರಂದ್ರೆ ರೀ 34 ರೂಪಾಯಿ ಪ್ರಯಾಣ ಬತ್ತಿ ಹಾಕ್ತಾರೆ. ಅವ್ರದ್ದು ಪೇಮೆಂಟ್ ಯಾವ ರೀತಿ ಮಾಡ್ತೀರಿ ನೋಡ್ರಿ? ಪೇಮೆಂಟ್ ಅಂದ್ರೆ ಸರ್ ರೀ ಅದೇನು ಹಿಂಗೆ ಹೇಳಕ್ಕೆ ಬರಂಗಿಲ್ಲ ರೀ. ವಾರಕ್ಕೊಮ್ಮೆ, 15 ದಿವ್ಸಕ್ಕೊಮ್ಮೆ ಯಾವಾಗ ಅಮೌಂಟ್ ಇರ್ತಾವ್ರಲ್ಲ ಅವಾಗ ಬಂದು ಜಮಾ ಆಗ್ತೈತಿ ಸರ್. ಅದು ಆನ್ಲೈನ್ ಮಾಡ್ತೀರಿ? ಆನ್ಲೈನ್ ಡೈರೆಕ್ಟ್ ಪಾಸ್ಬುಕ್ಕಿಗೆ ಜಮಾ ಆಗ್ತೈತಿ ಸರ್. ಕೈಯಾಗೇನು ಕೊಡಂಗಿಲ್ಲ, ಹ್ಯಾಂಡ್ ಕ್ಯಾಶ್ ಇಲ್ಲ, ಡೈರೆಕ್ಟ್ ಅಕೌಂಟಿಗೆ ಜಮಾ ಆಗ್ತಾರೆ. ಸತತ ಕೆಲಸ ಗ್ರಾಮ ಪಂಚಾಯತಿಯಿಂದ ಕೊಡತ್ತಾರೆ ನಮ್ಗೆ. ಈ ಕೆಲಸದಿಂದ ಭಾಳಷ್ಟು ಮಂದಿಗೆ ಉಪಯೋಗ ಆಗೈತ್ರಿ. ಈಗ ಅಂದ್ರೆ ಬೇಕಾದಷ್ಟು ಮಂದಿಗೆ ಮನ್ಯಾಗ ಕೂತ ಎಲ್ಲರೂ ಕೆಲ್ಸಕ್ಕೆ ಬರ್ತಾರೆ ರೀ. ಒಬ್ರು ಯಾರು ಅಬ್ಸೆಂಟ್ ಆಗಂಗಿಲ್ಲ, ಪ್ರತಿಯೊಬ್ಬರು ಕೆಲ್ಸಕ್ಕೆ ಬಂದ. ಇದರಿಂದ ಭಾಳಷ್ಟು ಮಂದಿ ಜೀವನ ನಡೆದೈತ್ರಿ. ಶಾಲೆ ಫೀಸ್ ಅನ್ರಿ ಮಕ್ಕಳದ ಎಲ್ಲದ್ರಿಂದ ಭಾಳ ಉಪಯೋಗ ಆಗೈತ್ರಿ. ಕೆಲಸ ಬಂದು ನಮ್ಗೆ ಗ್ರಾಮ ಪಂಚಾಯತಿ, ಕೆರೂರು ಗ್ರಾಮ ಪಂಚಾಯತಿ ನಮಗೆ ಕೆಲಸ ಕೊಟ್ಟು ಭಾಳ ಉಪಯೋಗ ಮಾಡೈತ್ರಿ. ಎಲ್ಲ ಬಡ ಮಂದಿಗೆಲ್ಲ ಹೊಟ್ಟೆ ಕೂಳ ಒಂದು ಟೈಮ್ದಾಗ ಕೂಳು ಬಿ ಇರ್ತಿರ್ಲಿಲ್ಲ, ಅಂತಾರೆ ಎಲ್ಲ ಕೈ ಹಿಡ್ದ ನಡ್ಸಾಯ್ತ್ರಿ ಇದು ಉದ್ಯೋಗ ಖಾತ್ರಿ ಯೋಜನೆ. ಅದಕ್ಕೆ ನಮಗೆ ಭಾಳ ಚಲೋ ಆಗೈತ್ರಿ ಕೆಲಸದಿಂದ. ನರೇಗಾ ಯೋಜನೆ ತಂದು ಕೊಟ್ಟದಕ್ಕಾಗಿ ಧನ್ಯವಾದಗಳು.
ಈಗ ಮನ್ಯಾಗ ಕುಂಡ್ರೋದೇನ ಆ ಕಡೆ ತಿರ್ಗಾಡೋದೇನ ಎಲ್ಲರೂ ಕೆಲ್ಸಕ್ಕೆ ಬರ್ತೀವಿ, ನಾವೆಲ್ಲ ದುಡಿತೇವಿ, ಪೇಮೆಂಟ್ ತೊಗೋತೀವಿ, ಚಲೋ ಐತೆ ನಮಗೆ ನರೇಗಾ ಯೋಜನೆ ಅಂತಂದೇಳಿ ಎಲ್ಲರೂ ಕೆಲ್ಸಕ್ಕೆ ಬರ್ತಾರೆ ರೀ. ವಯಸ್ಸಾದವ್ರಿಗೆ ಸಹಿತ ಮನ್ಯಾಗ ಕುಂಡ್ರಾಗಿಲ್ಲ ಸರ್, ಎಲ್ಲರೂ ಕೆಲ್ಸಕ್ಕೆ ಬಂದು ಅವರಷ್ಟೇ ಕೆಲಸ ಮಾಡ್ತಾರೆ ರೀ ವಯಸ್ಸಾದವ್ರಿಗೆ. ಆ ಥರ ರೀ ಮತ್ತು ಎಲ್ಲ ಕೆಲಸ ಬಂದು ಚಲೋ ಆಗೈತೆ ರೀ. ನಮಗೆ ಚಲೋ ಆಗೈತೆ, ಅನುಕೂಲ ಆಗೈತೆ, ನಮಗೆ ಅನುಕೂಲ ಆಗೈತ್ರಿ, ಚಲೋ ಆಗೈತೆ, ಕುಟುಂಬಗಳಿಗೆ ಒಳ್ಳೆದಾಗೈತೆ ಬಿಡ್ರಿ, ಬಡವ್ರಿಗೆ ಚಲೋ ಆಗೈತ್ರಿ. ಕೆಲಸ ಇಲ್ರಿ ನಮ್ಮ ಊರಾಗ, ಈ ಕೆಲಸ ಬಂದು ನಮ್ಗೆ ಚಲೋ ಆಗೈತೆ. ಕಾವೇರಿ ಕಟ್ಟಿ ಅಂತಾರೆ ಇಲ್ಲಿ ಕೆಲಸ ಮ್ಯಾಗ ಮೇಟಾಗಿ ಕೆಲಸ ಮಾಡ್ತೀನಿ ಉದ್ಯೋಗತ್ರಿ ಕೆಲಸ ಮ್ಯಾಗ. ಇದು ಚಲೋ ಆಗಿ ಏಪ್ರಿಲ್ದಿಂದ ಚಲೋ ಆಗೈತ್ರಿ. ನಡು ಮಳೆಗಾಲದಾಗ ಒಂದು ಸ್ವಲ್ಪ ಗ್ಯಾಪ್ ಇತ್ತು ರೀ. ಈಗ ಮತ್ತೆ ಚಲೋ ಆಗಿ 2 ವಾರ ಐತ್ರಿ. ಎಷ್ಟು ಜನ ಇದಾರೆ ಇಲ್ಲಿ 70 ಜನ ಅದಾರ. ಈಗ ಪ್ರೆಸೆಂಟ್ 50 ಜನ 60 ಜನ ಅದಾರ. 60 ಜನ. ಈಗ ಇದು 2005ರಿಂದ ಒಂದು ಭಾರತ ಸರ್ಕಾರ ಒಂದು ಹಾಕಿದಂಥ ಯೋಜನೆ ರೀ. ಹಾಂ ಹೌದ್ರಿ. ನಿಮ್ಮ ಒಂದು ಗ್ರಾಮಕ್ಕೆ ಎಷ್ಟು ಉಪಯೋಗ ಆಗೈತೆ ಅಂತ ರೀ? ಇದರಿಂದ ನಮಗೆಲ್ಲ ಉಪಯೋಗ ಆಗೈತ್ರಿ. ನಮ್ಮ ಗ್ರಾಮಕ್ಕೆ, ನಮ್ಮ ಬಡ ಜನರಿಗೆಲ್ಲ ಉಪಯೋಗ ಆಗೈತ್ರಿ ಇದರಿಂದ. ನಿಮ್ಮ ಹತ್ರ ಎಷ್ಟು ಜನ ಈಗ ಇಲ್ಲಿ ವರ್ಕರ್ಸ್ ಇದ್ದಾರೆ? ವರ್ಕರ್ಸ್ 80 ಜನ ಅದಾರ. ಡೈಲಿ ರೆಗ್ಯುಲರ್ ಬರತ್ತಾರೆ ರೀ? ಹಾಂ ಬರತ್ತಾರ. ಈಗ ಡೈಲಿ ಅವ್ರಿಗೆ ಪೇಮೆಂಟ್ ಎಷ್ಟು ಐತ್ರಿ? ಪೇಮೆಂಟ್ ಡೈಲಿ 349 ರೂಪಾಯಿ ಪೇಮೆಂಟ್ ಬಿಟ್ಟು. ಇದನ್ನು ನೀವು ಯಾವ ರೀತಿ ಅವರಿಗೆ ಸಂದಾಯ ಮಾಡ್ತೀರಿ ಅಂತ ರೀ? ಅವ್ರವ್ರ ಅಕೌಂಟ್ಗಳಿಗೆ ಅವ್ರ ಗೌರ್ಮೆಂಟ್ ಬ್ಯಾಂಕ್ ಖಾತೆಗೆ ಹಾಕ್ತೈತ್ರಿ ಗೌರ್ಮೆಂಟ್. ಎಷ್ಟು ದಿವ್ಸಿಗೆ ರೀ? ಎಷ್ಟು ಕೆಲಸ ಮಾಡಿ ಒಂದು 15 ದಿನಕ್ಕೆ ಹಾಕ್ತೈತ್ರಿ. ಅಂದರೆ ಇಲ್ಲಿ ರೆಗ್ಯುಲರ್ ಒಂದು ಕೆಲಸ ಚಾಲು ಐತ್ರಿ? ಹಾಂ ರೆಗ್ಯುಲರ್ ಕೆಲಸ ಚಾಲು ಐತಿ. ನಿಮ್ಮ ಒಂದು ಕೇರೂರು ಗ್ರಾಮ ಪಂಚಾಯತಿ ಕೆರೂರು ಗ್ರಾಮ ಪಂಚಾಯತಿಯಲ್ಲಿ ಚಾಲು ಐತಿ. ಇದರಿಂದ ಬಡ ಜನರಿಗೆ ಅನುಕೂಲ ನಮಗೆ ಕೆಲಸ ಇಲ್ದವ್ರಿಗೆ ಕೆಲಸ ಸಿಕ್ಕೈತ್ರಿ. ಹಾಂ ರೀ. ಆಮೇಲೆ ಇವ್ರು ಕೆಲಸದವ್ರನ್ನ ಮಕ್ಕಳನ್ನ ಬಿಡಾಕತ್ವಿ, ಒಂದು ಕೂಸಿನ ಮನೆ ಹತ್ವಿ ಒಂದು ಮಾಡಿದಾರೆ. ಅದರಿಂದ ಭೀ ಒಂದು ಅನುಕೂಲ ಆಗೈತ್ರಿ. ಕೂಸಿನ ಮನೆ ಎಲ್ಲಿ ಮಾಡಿದಾರೆ? ಇಲ್ಲೇ ನಮ್ಮ ಪಂಚಾಯತಿ ಹತ್ರನ ಐತ್ರಿ. ಅಂದರೆ ಇವರು ಇಲ್ಲಿ ಯಾರು ಸಣ್ಣ ಮಕ್ಕಳಿದಾರ? ಅವ್ರನ್ನ ಅಲ್ಲಿ ಬಿಟ್ಟು ಬರ್ಬೋದ್ರಿ. ಅಲ್ಲಿ ಯಾರು ಆರೈಕೆ ಮಾಡ್ತಾರೆ? ಅವರು ಅಲ್ಲಿ 2 ಜನರನ್ನ ನೇಮಿಸಿದಾರೆ ಆರೈಕೆ ಮಾಡಕ್ಕೆ. ಹಾಂ ಆರೈಕೆ ಮಾಡಕ್ಕೆ. ಚಲೋ ಆಗೈತ್ರಿ. ನಮಗೆ ಈ ಕೆಲಸ ತಾನ ಚಲೋ ಮಾಡಿದಾರೆ ರೀ. ಯಾರು ಮನ್ಯಾಗ ಇದ್ದಾರ ಮುದುಕಿಯರು ತಡ್ಕೇರಿಗೆಲ್ಲ ಚಲೋ ಆಗೈತ್ರಿ. ಹಿಂಗೆ ಕಂಟಿನ್ಯೂ ಮಾಡ್ರಿ ಚಲೋ ಆಗ್ತೈತಿ ರೀ. ನಿಮ್ಗೆ ಪೇಮೆಂಟ್ ಅದ ಬರ್ತೈತಿಲ್ಲ ರೀ? ಕರೆಕ್ಟ್. ಹಾಂ ಕರೆಕ್ಟ್ ಬರ್ತೈತಿ. ನಿಮ್ದು ಹಜರಿ ಅದ ಕರೆಕ್ಟ್ ನೋಂದು ಮಾಡ್ಕೋತಾರೆ ರೀ? ಮಾಡ್ಕೊತಾರೆ. ಯಾರ್ದಾರ ನಿಮ್ಮ ಹಜರಿ ನೋಂದು ಮಾಡ್ಕೋತಾರೆ? ಮೇಡಮ್ಗಳು ಅದಾರ ರೀ. ಅದೇನು ತಕರಾರು ಇಲ್ರಿ. ಕೊಡ್ತಾರ್ರಿ, ಚಲೋ ಪಗಾರ ಹಾಕ್ತಾರ್ರಿ, ಎಲ್ಲ ಚಲೋ ಅದಾರ. ಎಲ್ಲ ಚಲೋ ಅದಾರ್ರಿ. ಎಲ್ಲ ನೀರು ಅದು ಕುಡಿರತ್ತಂತಾರ್ರಿ. ಎಲ್ಲ ಯಾರ ಆ ಥರ ದವಾಖಾನಿಗೆ ಒಯ್ತಾರ್ರಿ ಸರ್. ಎಲ್ಲ ಚಲೋ ಐತ್ರಿ. ನಮ್ಗೆ ಪಗಾರ ನೆಟ್ಟಗೆ ಹಾಕತ್ತಾರ್ರಿ, ಎಲ್ಲ ಮಾಡತ್ತಾರ್ರಿ ಸರ್. ಹಾಂ ಇದು ಉದ್ಯೋಗ ಖಾತ್ರಿ ದಗದ್ ಬಂದೈತೆ ಅನ್ನೋ ಎಲ್ಲರೂ ಹೆಣ್ಮಕ್ಳು ಕೂತಿದ್ದೆ. ಹೆಣ್ಮಕ್ಳೆಲ್ಲ ನಾವು ಹೊಟ್ಟೆ ತುಂಬಿ ಊಟ ಮಾಡತ್ತೀವ್ರಿ. ನಮಗೆಲ್ಲ ಚಲೋ ಆಗೈತ್ರಿ ಸರ್. ನಮ್ಗೆ ನೆರಳಾಗೈತ್ರಿ ಇದು ಸರ್. ನಮ್ಗೆ ಕಂಟಿನ್ಯೂ ಕೆಲಸ ಕೊಡ್ತೀವಿ. ನಮ್ಗೆ ಕಂಟಿನ್ಯೂ ಕೆಲಸ ಕೊಟ್ಟು ಚಲೋ ಆಗ್ತೈತ್ರಿ ಸರ್. ನಮಗೂ ರೀ ಇದರಿಂದ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಅದು ಏನು ಅನುಕೂಲ ಆಗೈತೆ ಅಲ್ರಿ? ನಮಗೂ ಜರ ಆಸರ ಆಗೈತ್ರಿ ನಮ್ಮ ಮಕ್ಕಳಿಗೆ ರೀ ಸರ್. ಇದರಿಂದ ಶಿಕ್ಷಣಕ್ಕೆ ಏನು ಅನುಕೂಲ ಆಗೈತೆ ಅಲ್ರಿ? ಸಾಲಿ ಕಲ್ಯಾಕ ಪಗಾರ ಹಾಕತ್ತಾರ ಸರ್. ಕೊಡೋದು ನಮ್ಮ ಮಕ್ಕಳಿಗೆ ಇದ ನಮ್ಮ ಫೀ ಅದು ತುಂಬಾತ್ರಿ ನಮ್ಮ ಹುಡುಗರಿಗೆ ಸರ್. ಇಲ್ಲಿ ಯಾರ್ಯಾರಿಗೆ ಏನಾರ ಒಂದು ಅನಾಹುತ ಆದ್ರೆ ಆ ಸಂದರ್ಭದೊಳಗೆ ಏನು ಮಾಡ್ತಾರೆ? ಆ ಸಂದರ್ಭದೊಳಗೆ ಪಂಚಾಯತಿ ಅವ್ರು ಎಲ್ಲರೂ ಕರೆಕ್ಟ್ ಟೈಮಿಗೆ ಬಂದು ಹಾಸ್ಪಿಟಲ್ಗೆ ಹೋಗ್ತಾರೆ. ಇನ್ನಿಲ್ಲ ಮೊನ್ನೆ ಒಂದು ಅನಾಹುತ ಆಗಿತ್ರಿ ನಮ್ಮಲ್ಲಿ. ಹಾಸ್ಪಿಟಲ್ಗೆ ಹೋದ್ರೆ ಇನ್ನೂ ಅಡ್ಮಿಟ್ ಅದಾರ ಅವ್ರು ಹಾಸ್ಪಿಟಲ್. ಏನಾಗೈತೆ ರೀ? ಅವ್ರಿಗೆ ಯಾವುದೋ ಒಂದು ಹುಳ ಕಡ್ದೈತ್ರಿ. ಅದನ್ನ ಓದ್ ಟ್ರೀಟ್ಮೆಂಟ್ ಕೊಡ್ಸಿದಾರೆ. ಅವ್ರಿಗೆ ನಾರ್ಮಲ್ ಆಗುತ್ತಕ ಎಲ್ಲರೂ ಅಲ್ಲೇ ಇದ್ದು ನೋಡ್ಕೊಂಡಾರ. ಎಲ್ಲಿ ಯಾವ ದವಾಖಾನೆ ಹೋಗ್ತಾರೆ? ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆ ರೀ. ಒಪ್ಪಾಗಿ ಅನುಕೂಲ ಆಗೈತೆ ಬಿಡ್ರಿ. ನಮಗೆ ಹೆಲ್ಪ್ ಆಗೈತಿ. ಯಾಕಂದ್ರೆ ಈ ಕೆಲಸದಿಂದ ನಮ್ಗೆ ಅಷ್ಟ ಅಂದ್ರೆ ಭೀ ಬಡವ್ರು ಎಷ್ಟು ಅದಾರಲ್ಲ ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗೈತಿ. ನಮಸ್ಕಾರ, ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆರೂರು SG ಕಟ್ಟಿಮನಿ ಅಂತೇಳಿ.
ನಾನು ಈ ಕಳೆದ 1 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಈ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 300ರಿಂದ 400 ಜನ ಕೂಲಿ ಕಾರ್ಮಿಕರು ನರೇಗಾ ಕೆಲಸಕ್ಕೆ ಬರ್ತಾ ಇದ್ದಾರೆ. ಅವರು ದಿನಾಲೂ ಕೆಲಸ ಮುಗಿಸಿ ಮತ್ತು ಒಂದು ವಾರದಲ್ಲಿ ಅವರಿಗೆ ಮತ್ತು 15 ದಿನದಲ್ಲಿ ಅವರಿಗೆ ಕೂಲಿ ಜಮೆ ಆಗುತ್ತಿದ್ದು ಎಲ್ಲರ ಮುಖದಲ್ಲಿ ಸಂತೋಷವನ್ನು ತರಿಸಿದೆ ಅಂತೇಳಿ ಹೇಳ್ಬೋದು. ಎಲ್ಲ ಕೂಲಿ ಕಾರ್ಮಿಕರು ತಮ್ಮ 100 ದಿವಸಗಳ ಕೂಲಿಯನ್ನು ಪೂರೈಸುವ ನಿಟ್ಟಿನಲ್ಲಿದ್ದಾರೆ. ಅದಕ್ಕಾಗಿ ಯಾವುದೇ ಸಂದರ್ಭದಲ್ಲೂ ಅವರಿಗೆ ಕೆಲಸವನ್ನು ಕೊಡುವಂಥ ಕಾರ್ಯವನ್ನು ನಾವು ಮಾಡ್ತೀವಿ, ನಮ್ಮ ಗ್ರಾಮ ಪಂಚಾಯತಿಯಿಂದ ಮಾಡ್ತೀವಿ ಅಂತೇಳಿ ನಾನು ಹೇಳ್ತೀನಿ. ಉದ್ಯೋಗ ಖಾತ್ರಿ 2005ರಲ್ಲಿ ಬಂದಿತ್ತು ಸರ್. ಸಾಕಷ್ಟು ಈ ಒಂದು ಉದ್ಯೋಗ ಖಾತ್ರಿಯಲ್ಲಿ ಬದಲಾವಣೆ ಆಗಿದೆ ಸರ್. ಆ ಒಂದು ಬದಲಾವಣೆ ಆದರೂ ಕೂಡ ಯಾವುದೇ ಒಂದು ಪಂಚಾಯಿತಿಗಳಲ್ಲಾಗಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸರ್ ಉದ್ಯೋಗ ಖಾತ್ರಿ ಕಾಮಗಾರಿ ಸರಿಯಾಗಿ ನಡೀತಾ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಚಿಕ್ಕೋಡಿ ತಾಲೂಕಿನ ಒಂದು ಕೇರೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾಳಷ್ಟು ಅನುಕೂಲಕರವಾದಂಥ ಒಂದು ಉದ್ಯೋಗ ಖಾತ್ರಿ ತಾವೊಂದು ಜಾರಿಗೆ ಮಾಡಿದಿರಿ. ತಾವೊಂದು ಸರಿಯಾದ ರೀತಿ ನಡ್ಸ್ಕೊಂಡು ಹೊಂಟಿದ್ದೀರಿ ಸರ್. ಈ ಒಂದು ಸಂದೇಶವನ್ನು ಜನರವರೆಗೆ ಮುಟ್ಟೋರಿಗೆ ಯಾವ ರೀತಿ ತಾವು ಹೇಳ್ತೀರಿ ಸರ್? ಇಲ್ಲ, ಯಾವುದೇ ಕೂಲಿ ಕಾರ್ಮಿಕರು ಸಹ ಕೂಲಿಯನ್ನು ಕೇಳಿ ಬಂದರೆ ನಾವು ಯಾರಿಗೂ ವಾಪಸ್ ಕಳಿಸಿಲ್ಲ. ಯಾವುದೇ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಕೆಲಸಗಳಾಗಿರ್ಬೋದು ಅಥವಾ ಸಮುದಾಯ ಕಾಮಗಾರಿಗಳಾಗಿರ್ಬೋದು. ಈಗ ನಮ್ಮಲ್ಲಿ ಹಲವಾರು ಕಾಮಗಾರಿಗಳು ಚಾಲು ಅದಾವ, ಕೆಲವೊಂದು ವರ್ಕ್ಗಳು ಮುಗಿದವ. ಆದರೂ ಸಹ ಅವರು ಕೂಲಿ ಬೇಡಿಕೆಗಳನ್ನು ನೀಡಿದ್ರಪ್ಪ ಅಂತಂದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ಕೆಲಸ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. 2005ರಲ್ಲಿ ಬಂದಂಥ ಒಂದು ನರೇಗಾ ಯೋಜನೆ ಕೂಡು ಇರ್ತಿರ್ಲಿಲ್ಲ, ಹತ್ತಾರು ಎಲ್ಲ ಕೈ ಹಿಡ್ದ ನಡ್ಸಾ ಇದ್ರಿ ಅದಕ್ಕೆ ನಮ್ಗೆ ಭಾಳ ಚಲೋ ಆಗಿದ್ರಿ ಕೆಲಸದಿಂದ ನರೇಗಾ ಯೋಜನೆ ತಂದು ಕೊಟ್ಟಂತ ಧನ್ಯವಾದಗಳು. ಇದರಿಂದ ನಮಗೆಲ್ಲ ಉಪಯೋಗ ಆಗಿದ್ರಿ, ನಮ್ಮ ಗ್ರಾಮಕ್ಕೆ ನಮ್ಮ ಬಡ ಜನರಿಗೆಲ್ಲ ಉಪಯೋಗ ಆಗಿದ್ರಿ. ಉಪಯೋಗ ಅನುಕೂಲ ಆಗೈತೆ ಬಿಡ್ರಿ, ನಮಗೆ ಹೆಲ್ಪ್ ಆಗೈತಿ. ಯಾಕಂದ್ರೆ ಈ ಕೆಲಸದಿಂದ ನಮ್ಗೆ ಅಷ್ಟ ಅಂದ್ರೆ ಬಿ ಬಡವ್ರು ಎಷ್ಟು ಅದಾರಲ್ಲ ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗೈತಿ. ಯಾವುದೇ ಕೂಲಿ ಕಾರ್ಮಿಕರು ಸಹ ಕೂಲಿಯನ್ನು ಕೇಳಿ ಬಂದರೆ ನಾವು ಯಾರಿಗೂ ವಾಪಸ್ ಕಳಿಸಿಲ್ಲ. ಯಾವುದೇ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಕೆಲಸಗಳಾಗಿರ್ಬೋದು ಅಥವಾ ಸಮುದಾಯ ಕಾಮಗಾರಿಗಳಾಗಿರ್ಬೋದು. ಈಗ ನಮ್ಮಲ್ಲಿ ಹಲವಾರು ಕಾಮಗಾರಿಗಳು ಚಾಲು ಅದಾವ, ಕೆಲವೊಂದು ವರ್ಕ್ಗಳು ಮುಗಿದವ. ಆದರೂ ಸಹ ಅವರು ಕೂಲಿ ಬೇಡಿಕೆಗಳನ್ನು ನೀಡಿದ್ರಪ್ಪ ಅಂತಂದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ಕೆಲಸ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಕೆಲಸ ಇಲ್ಲ ನಮ್ಮ ಊರಾಗ ಈ ಕೆಲಸ ಬಂದು ನಮ್ಗೆ